ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ದಿಸ್ ಇಸ್ ಅರ್ಜುನ್. ಸೊ ಬನ್ನಿ ನಾಳೆ ಮಾರ್ಕೆಟ್ ಯಾವ ಕಡೆ ಮೂವ್ ಆಗುತ್ತೆ ಅಂತ ಡಿಸ್ಕಸ್ ಮಾಡೋಣ. ಓಕೆ, ಸೊ ಆಸ್ ನಾವು ಒನ್ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಐ ಥಿಂಕ್ ಈ ವೀಕ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಅಂಡ್ ಆಸ್ ಕನ್ಸಿಕ್ಯೂಟಿವ್ ಕ್ಯಾಂಡಲ್ಸ್ ಗಳು ಗ್ರೀನ್ ಆಗಿ ಫಾರ್ಮ್ ಆಗಿತ್ತು. ಸೊ ಇದು ಮೇ ಬಿ ನೆಗೆಟಿವ್ ಅಂದ್ರೆ ಕೆಳಗೆ ಬಂದು ಕ್ಲೋಸ್ ಆಗ್ಬೋದು ಅಥವಾ ಮೇ ಬಿ ಇನ್ನೊಂದಿನ ಸೈಡ್ ವೇಸ್ ಇರ್ಬೋದು. ಬಟ್ ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಕಂಪ್ಲೀಟ್ಲಿ ಗ್ಯಾಪ್ ಅಪ್ ಓಪನ್ ಆಯ್ತು ಅರೌಂಡ್ 150 ಪಾಯಿಂಟ್ಸ್ ಅಂಡ್ ತುಂಬಾ ನ್ಯಾರೋ ರೇಂಜ್ ಅಲ್ಲಿ ಮಾರ್ಕೆಟ್ ರನ್ ಆಗಿದೆ. ಆವರೇಜ್ ATR ಏನಿದೆ ಆ ಆವರೇಜ್ ATR ಗಿನ್ನ ಕೆಳಗಡೆ ಅದಕ್ಕಿಂತ ಕಡಿಮೆ ಪಾಯಿಂಟ್ ಗಳನ್ನ ಮೂವ್ ಆಗಿದೆ. ಸೊ 15 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ನೋಡೋದಾದ್ರೆ ಸೊ ವಿ ಮೇ ಗೆಟ್ ಅ ಬೆಸ್ಟ್ ಅಪಾರ್ಚುನಿಟಿ ಯಾವಾಗ ಅಂದ್ರೆ ಮಾರ್ಕೆಟ್ ಈ ಝೋನ್ ಇಂದ ಮೇಲ್ಗಡೆ ಬಂದಾಗ. ಓಕೆ, ಸೊ ಎಷ್ಟು ಪಾಯಿಂಟ್ ಇನ ಝೋನ್ ಇದೆ ನೋಡಿ. ಇದು ಸ್ಟ್ರಾಂಗ್ ಕ್ಯಾಂಡಲ್ ಐದರ್ ಮೇಲ್ಗಡೆ ಆದ್ರೂ ಕ್ಲೋಸ್ ಆಗ್ಬೇಕು ಅಥವಾ ಕೆಳಗಡೆ ಆದ್ರೂ ಕ್ಲೋಸ್ ಆಗ್ಬೇಕು. ಜಸ್ಟ್ 116 ಪಾಯಿಂಟಿನ ರೇಂಜ್ ಇದೆ ಇದು. ಸೊ ಮಾರ್ಕೆಟ್ ಅಕಸ್ಮಾತ್ ನಾಳೆ ಫ್ಲಾಟ್ ಓಪನ್ ಆದ್ರೆ ಅಕಸ್ಮಾತ್ ಫ್ಲಾಟ್ ಓಪನ್ ಆದ್ರೆ ಐದರ್ ಹೈ ಬ್ರೇಕ್ ಆದ ನಂತರ ಹೈ ಬ್ರೇಕ್ ಆಗಿ ಅದು ಸಸ್ಟೈನ್ ಆಗ್ಬೇಕು. ಸಸ್ಟೈನ್ ಆಗಿ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ನಿಮಗೆ ಕ್ಲಾರಿಟಿ ಸಿಕ್ಕರೆ ನೀವು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಈಸಿಲಿ ಇಲ್ಲಿವರೆಗೂ ಹೋಗೋ ಚಾನ್ಸಸ್ ಇರುತ್ತೆ. ಅದೇ ಲೋ ಬ್ರೇಕ್ ಆಗಿ ಸಸ್ಟೈನ್ ಆಗ್ತಾ ಇದೆ ಅಂದ್ರೆ ಸೊ ಮಾರ್ಕೆಟ್ ಈಸಿಲಿ ನೆಕ್ಸ್ಟ್ ರೌಂಡ್ ಲೆವೆಲ್ ಅಂದ್ರೆ 51,000 ವರೆಗೂ ಬರೋ ಚಾನ್ಸಸ್ ಇದೆ. ಓಕೆ, 51,000 ಬರೋ ಚಾನ್ಸಸ್ ಇದೆ. 2 ದಿನ ಪೂರ್ತಿ ಮಾರ್ಕೆಟ್ ಸೈಡ್ ವೇಸ್ ಇದೆ. ಓಕೆ, ಸೊ ಯಾವುದೇ ದೊಡ್ಡ ಅಪಾರ್ಚುನಿಟಿ ನಮ್ಗೆ ಸಿಕ್ಕಿಲ್ಲ ಇದರಲ್ಲಿ. ಸೊ ಮೇ ಬಿ ನಾಳೆ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಸೊ ನಿಫ್ಟಿಯಲ್ಲಿ ನೋಡೋದಾದ್ರೆ ಆಸ್ ಎಕ್ಸ್ಪೈರಿ ನಿನ್ನೆ ಮಾರ್ಕೆಟ್ ಅಪ್ ಟ್ರೆಂಡ್ ಹೋಯ್ತು ಅಂಡ್ ದೆನ್ ಗ್ಯಾಪ್ ಅಪ್ ಓಪನ್ ಆಗಿ ಅಂಡ್ ದೆನ್ ಮತ್ತೆ ಕೆಳಗಡೆ ಬಂದಿದೆ. ಬಟ್ ಓವರ್ ಆಲ್ ಸೊ ಈ ಟ್ರೆಂಡ್ ಇಂದ ಇಲ್ಲಿವರೆಗೂ ಏನ್ ಮಾರ್ಕೆಟ್ ಹೋಗಿದೆ ಇದರ 50% ರಿಟ್ರೆಸ್ಟ್ ಆಗಿದೆಯಾ ನಾವು ನೋಡೋಣ. ಓಕೆ, ಸೊ ಈ ಪೂರ್ತಿ ಟ್ರೆಂಡ್ ನಾನು ಕ್ಯಾಪ್ಚರ್ ಮಾಡ್ಕೋತೀನಿ. ಸೊ ಇದೇನಾಗಿದೆ ಅದರ 50 ಈ ಟ್ರೆಂಡ್ ಗಿಂತ 50% ಜಾಸ್ತಿ ರಿಟೆಸ್ಟ್ ಆಗಿದೆ. ಓಕೆ, ಇದಕ್ಕಿಂತ ಜಾಸ್ತಿ ರಿಟೆಸ್ಟ್ ಆಗಿದೆ. ಸೊ ಅಕಸ್ಮಾತ್ ನಾಳೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಲೋ ಬ್ರೇಕ್ ಆದ್ರೆ ನಾನ್ ಸೆಲ್ಲಿಂಗ್ ಅಪಾರ್ಚುನಿಟಿಯನ್ನ ಟ್ರೈ ಮಾಡ್ತೀನಿ. ಇಲ್ಲಿ ಈ ಕೆಳಗಡೆ 25,127 ಬಟ್ 25,000 ಏನಿದೆ ಅದು ರೌಂಡ್ ಲೆವೆಲ್. ಓಕೆ, ಸೊ ಇಲ್ಲಿಂದ ಹೋದ್ರು ಪ್ರೀವಿಯಸ್ಲಿ ಲೋ ವರ್ಗೂ ಬರ್ಬೋದು. ಅದನ್ನ ಬ್ರೇಕ್ ಆದ್ರೆ ಸೊ ಈ ಝೋನ್ ಇದೆ ನೋಡಿ ಇಲ್ಲಿ 25,000 ರೌಂಡ್ ಲೆವೆಲ್ ಏನಿದೆ. ಸೊ ಇದು ಆಸ್ ಅ ವೆರಿ ಸ್ಟ್ರಾಂಗ್ ಲೆವೆಲ್. ಆಲ್ವೇಸ್ ರೌಂಡ್ ಲೆವೆಲ್ ಗಳಿರುತ್ತೆ ಅದು ತುಂಬಾ ಸ್ಟ್ರಾಂಗ್ ಲೆವೆಲ್ ಗಳಾಗಿ ವರ್ಕ್ ಆಗುತ್ತೆ. ಡನ್. ಸೊ ಬೈಯಿಂಗ್ ಅಪಾರ್ಚುನಿಟಿ ನೋಡ್ಬೇಕಾದ್ರೆ ನಂಗೆ ಬಾಟಮ್ ಅಲ್ಲಿ ಡಬ್ಲ್ಯೂ ಪ್ಯಾಟರ್ನ್ ಫಾರ್ಮ್ ಆಗ್ಬೇಕು. ಈ ರೀತಿ ಮೇಲ್ಗಡೆ ಹೋಗಿದೆ. ಸೊ ಅಗೇನ್ ಈ ರೀತಿ ಕೆಳಗೆ ಬಂದಿದೆ ಮತ್ತೆ ಈ ರೀತಿ ಫಾರ್ಮ್ ಆಗಿ ಮೇಲ್ಗಡೆ ಇಲ್ಲಿ ಸಸ್ಟೈನ್ ಆದ್ರೆ ಮಾತ್ರ ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಓಕೆ, ಈ ರೀತಿ ನೋಡಿ. ಅಂಡ್ ದೆನ್ ಆಸ್ ಅ ಬುಲ್ ಫ್ಲಾಗ್ ಪ್ಯಾಟರ್ನ್ ನೋಡ್ಬೇಕು ಅಂದ್ರೆ ಇದು ಟ್ರೆಂಡ್ ಸ್ವಲ್ಪ ಇನ್ನು ಜಾಸ್ತಿ ಇರಬೇಕಾಗಿತ್ತು. ರೀಟೆಸ್ಟ್ 50% ಗಿಂತ ಜಾಸ್ತಿ ಟ್ರೇಡ್ ಆಗಬಾರ್ದಾಗಿತ್ತು. ಸೊ ಫಸ್ಟ್ ಪ್ರಿಫರೆನ್ಸ್ ಬಂದ್ಬಿಟ್ಟು ನಾಳೆ ನಿಫ್ಟಿಯಲ್ಲಿ ಸೆಲ್ಲಿಂಗ್ ಅಪಾರ್ಚುನಿಟಿ ಅಂಡ್ ಬ್ಯಾಂಕ್ ನಿಫ್ಟಿಯಲ್ಲಿ ಬೋತ್ ದ ಅಪಾರ್ಚುನಿಟಿ ನಾವು ನೋಡಬಹುದು. ಯಾಕಂದ್ರೆ ಫ್ಲಾಟ್ ಸೊ ಒಂದೇ ನ್ಯಾರೋ ರೇಂಜ್ ಅಲ್ಲೇ ಓಡಾಡಿದೆ ಮಾರ್ಕೆಟ್. ಸೊ ಫ್ಲಾಟ್ ಓಪನ್ ಆಗಿ ಮೇಲ್ಗಡೆ ಹೋದ್ರೆ ಬೈಯಿಂಗ್ ಅಪಾರ್ಚುನಿಟಿ, ಫ್ಲಾಟ್ ಓಪನ್ ಆಗಿ ಕೆಳಗಡೆ ಬಂದ್ರೆ ಸೆಲ್ಲಿಂಗ್ ಅಪಾರ್ಚುನಿಟಿ. ಬಟ್ ಅಕಸ್ಮಾತ್ ಗ್ಯಾಪ್ ಅಪ್ ಓಪನ್ ಆಯ್ತು ಅಂತ ತಿಳ್ಕೊಳ್ಳಿ, ಸೇಮ್ ಯು ಪ್ಯಾಟರ್ನ್ ಅಲ್ಲಿ ಬೈಯಿಂಗ್ ಮಾಡೋದು. ಓಕೆ, ಇಲ್ಲಿ ಗ್ಯಾಪ್ ಅಪ್ ಓಪನ್ ಆಯ್ತು ಈ ರೀತಿ ಯು ಪ್ಯಾಟರ್ನ್ ಅಲ್ಲಿ ಆಯ್ತು ಅಂದ್ರೆ ಇಲ್ಲಿ ನಾವು ಬೈಯಿಂಗ್ ಅಪಾರ್ಚುನಿಟಿ ನೋಡಬಹುದು. ಗ್ಯಾಪ್ ಡೌನ್ ಆದ್ರೆ ಇನ್ವರ್ಸ್ ಯು ಪ್ಯಾಟರ್ನ್ ಅಲ್ಲಿ ಟ್ರೇಡ್ ಮಾಡಬಹುದು. ಓಕೆ, ಸೊ ಆಸ್ ಆಫ್ ನೌ ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು.